ಮಜ್ಜಿಗೆ ಕುಡಿಯೋಕೆ ಒಂದೇ ಒಂದು ಗಿರಾಕಿಗಳು ಕೂಡ ಬರ್ತಿಲ್ಲ. ನಾವು ಬೆಳಗ್ಗೆಯಿಂದ ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಕೂತಿದೀವಿ, ಯಾರು ಬರ್ತಿಲ್ವಲ್ಲೋ ಗಿರೀಶ. ಮಡ್ಕೆ ಮಜ್ಜಿಗೆ ಬನ್ನಿ ಕುಡೀರಿ ಕುಡೀರಿ. ಇದೆಲ್ಲ ಫ್ಲಾಪ್ ಐಡಿಯಾ ನಿಮ್ದು. ಬರೀ ನನ್ನ ಟೈಮ್ ವೇಸ್ಟ್ ಮಾಡಿಸ್ತೀರಾ. ಬೆಳಗ್ಗೆ ನನ್ನ ಹತ್ರ 3 ಲೀಟರ್ ಮಜ್ಜಿಗೆ ಮಾಡಿಸ್ಕೊಂಡಿದ್ದೀರಾ, ಒಂದೇ ಒಂದು ರೂಪಾಯಿ ವ್ಯಾಪಾರ ಆಗಿಲ್ಲ. ಸುಮ್ಮನೆ ಅಡುಗೆ ಮನೆ ಎಲ್ಲ ಗಲೀಜು. ಅಮ್ಮ, ಇನ್ನು ಬಿಸಿಲು ನೆತ್ತಿ ಮೇಲೆ ಬಂದಿಲ್ಲ ಇರೇ ಅಮ್ಮ. ಜನಗಳೆಲ್ಲ ಮಜ್ಜಿಗೆ ಕುಡಿಯಕ್ಕೆ ನಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ. ಈಗಾಗಲೇ ಎಲ್ಲ ಗ್ರೂಪಲ್ಲೂ ಮೆಸೇಜ್ ಮಾಡಿದೀನಿ, ಮನೆ ಮುಂದೆ ಮಜ್ಜಿಗೆ ಮಾಡ್ತಿದೀವಿ ಅಂತ. ಬರ್ತಾರೆ ಇರು ಗಿರಾಕಿಗಳು, ಯಾಕೆ ತಲೆ ಕೆಡಿಸ್ಕೊಂತೀಯ? ಹೋಗು ಹೋಗು, ಒಳಗಡೆ ಇನ್ನೆರಡು ಮಜ್ಜಿಗೆ ಮಾಡ್ಕೊಡು. ಶುಂಠಿನ ಜಾಸ್ತಿ ಕುಟ್ಟಾಕು ಅಮ್ಮ, ಕೊತ್ತಂಬರಿ ಸೊಪ್ಪುನು ಹೆಚ್ಚಾಕು. ಶುಂಠಿ ಕೊತ್ತಂಬರಿ ಫ್ಲೇವರ್ ಇದ್ರೆ ಜನ ಇಷ್ಟಪಟ್ಟು 2 ಲೋಟ ಕುಡಿತಾರೆ. ಅಯ್ಯೋ ನಿಮ್ಗಳ ಬಾಯಿಗಳಯ್ಯ. ಶುಂಠಿನ ಜಜ್ಜಾಕಿ, ಕೊತ್ತಂಬರಿನ ಹೆಚ್ಚಾಕಿ, ಮಜ್ಜಿಗೆನ ಕಡ್ದಾಕಿ ಮಾಡಿದ ಮಜ್ಜಿಗೆ ಎಲ್ಲ ಮಡ್ಕೆಲೆ ಕೂತಿದೆ. 2 ಲೀಟರ್ ಮಜ್ಜಿಗೆ ಬೇಕಂತೆ. ಫಸ್ಟ್ ಇದನ್ನ ಮಾರಿ ದುಡ್ಡಲ್ಲಿ ಅಂಗಡಿಗೆ ಹೋಗಿ ಮೊಸರು ತಗೊಬನ್ನಿ, ಆಮೇಲೆ ಮಾಡ್ಕೊಡ್ತಾಳೆ ನಿಮ್ಮಮ್ಮ ಮೊಸರು ಮಜ್ಜಿಗೆನ. ಓಹ್, ಬರೀ ದುಡ್ಡಂಡ ಮಾಡೋದೇ ಆಗೋಯ್ತು ನಿಮ್ದು. ಅಜ್ಜಿ, ಪಿಂಕಿ ಆಂಟಿ, ಫಸ್ಟ್ ನೀವಿಬ್ರು ಒಳಗಡೆ ಹೋಗಿ. ನೀವಿಲ್ಲಿ ದೃಷ್ಟಿಗೊಂಬೆಗಳ ತರ ನಿಂತ್ಕೊಂಡಿದ್ರೆ ಯಾರು ಮಜ್ಜಿಗೆ ಕುಡಿಯಕ್ ಬರಲ್ಲ. ನಾನು ಒಳಗಡೆ ಹೋಗ್ಬೇಕು. ಇದು ನನ್ನ ಮನೆ ಅಂಗಳ, ನಾನು ಇಲ್ಲೇ ನಿಂತ್ಕೊಂತೀನಿ. ನೀವೇನ್ ಕಿಸ್ತು ದಬಾಕ್ತೀರಾ, ಅದ್ ಎಷ್ಟು ಮಜ್ಜಿಗೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ದಿನಾ ಒಂದೊಂದು ವ್ಯಾಪಾರ, ಮಜ್ಜಿಗೆ, ಜ್ಯೂಸು, ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ದಂಡ ಮಾಡ್ತೀರಾ. ಸುಮ್ಮನೆ ಬಿಸಿಲಲ್ಲಿ ನಿಂತ್ಕೊಂಡು ನಿಮ್ ಚರ್ಮ ಎಲ್ಲ ನೋಡಿ ಹೆಂಗ್ ಒಣಗೋಗಿದೆ. ನಡೀರಿ ಅತ್ಲ ಒಳಿಕೆ. ಒಳಗಡೆ ನಾವೆಲ್ಲ ಸೇರ್ಕೊಂಡು ಇದೇ ಮಜ್ಜಿಗೆನ ಜುಮ್ ಅಂತ ಕುಡಿಯೋಣ. ಈ ಸಲ ಚೂರು ಚೆನ್ನಾಗಿಲ್ಲ. ಹೋದ್ಸಲ ಸಮ್ಮರ್ ಹಾಲಿಡೇಲಿ ಪಾಕೆಟ್ ತುಂಬಾ ದುಡ್ಡು ಮಾಡ್ಕೊಂಡಿದ್ವಿ ವ್ಯಾಪಾರಗಳು ಮಾಡಿ. ಈ ಸಲ ಒಂಚೂರು ವರ್ಕೌಟ್ ಆಗ್ತಿಲ್ಲ ಅಜ್ಜಿ. ಇದೆಲ್ಲ ನಿನ್ನಿಂದಾನೆ. ನೀನ್ ಅದೇನ್ ಮಾಡ್ತಿದೀವಿ ಅಂತ ಬಗ್ಗು ನೋಡಕ್ ಬರ್ತೀಯಾ, ನಮ್ ವ್ಯಾಪಾರ ಎಲ್ಲ ಮುಳುಗೋಗುತ್ತೆ. ಅದಕ್ಕೆ ನೀನ್ ಸುಮ್ನೆ ಒಳಗೆ ಹೋಗು ಅಜ್ಜಿ. ನಂಗೆ ಮೊದ್ಲೇ ಬೇಜಾರಾಗ್ತಿದೆ, ಒಂದು ಗಿರಾಕಿ ಬಂದಿಲ್ಲ ಅಂತ. ವರ್ಕೌಟ್ ಹೆಂಗಾಗುತ್ತೆ? ಊರೊಳಗಡೆ ನೀವು ಮಜ್ಜಿಗೆ ಮಾಡ್ತಿದ್ರೆ ಅಲ್ಲಿ ನೋಡಲ್ಲಿ ಅದೊಂದು ಒಯ್ಯ ಕಬ್ಬಿನ ಹಾಲು ಮಾರ್ಕೊಂಡ್ ಬರ್ತೈತೆ. ಕಬ್ಬಿನ ಹಾಲು 15 ರೂಪಾಯಿ, ಮಜ್ಜಿಗೆನೂ 15 ರೂಪಾಯಿ. ಜನ ಯಾವ್ದು ಕುಡಿತಾರೆ? ರುಚಿಯಾಗಿರೋ ಕಬ್ಬಿನ ಹಾಲು ಕುಡಿತಾರೆ. ನೋಡಲ್ಲಿ ಹೆಂಗ್ ಕುಡಿತಿದಾರ, ಒಯ್ಯ ಮಾರ್ಕೊಂಡ್ ಬರ್ತಿದೆ. ಅಯ್ಯೋ, ನಮ್ ಬಿಸ್ನೆಸ್ ಎಲ್ಲೋ ಕಲ್ ಬಿದ್ದಿದೆ, ಯಾಕೆ ವ್ಯಾಪಾರ ಆಗ್ತಿಲ್ಲ ಅಂತ ನಾನು ಅನ್ಕೊಂಡೆ. ನೋಡು ಗಿರೀಶ, ಈ ಅಂಕಲೇ ಕಾರಣ. ಊರೊಳಗಡೆ ನಮಗೆ ಗೊತ್ತಾಗ್ದಂಗೆ ಕಬ್ಬಿನ ಹಾಲು ಮಾರ್ತಿದ್ದಾರೆ. ಅದಕ್ಕೇನೆ ನಮ್ ವ್ಯಾಪಾರ ಎಲ್ಲ ಫ್ಲಾಪ್ ಆಗ್ತಿರೋದು. ಕಬ್ನಾಲು ಯಾರಿಗ್ ಬೇಕು? ಕಬ್ನಾಲು ನೋಡಕ್ ಒಳ್ಳೆ ಫ್ರೆಶ್ ಇದೆ ಕಬ್ಬು. ಕಬ್ಬಿನಾಲು ಸ್ವೀಟ್ ಇರ್ಬೇಕು ಅಲ್ಲ ಅಣ್ಣರೇ? ಬೆಸ್ಟ್ ಮಂಡ್ಯ ಕಬ್ಬು. ಎಷ್ಟು ಲೋಟ ಕೊಡ್ಲಿ ಹೇಳಿ ಅಕ್ಕ, ತುಂಬಾ ರುಚಿಯಾಗಿದೆ. ಬರೀ 15 ರೂಪಾಯಿ ಲೋಟ. ಅಜ್ಜಿ, ನೀನ್ ಯಾಕಜ್ಜಿ ಕಬ್ಬಿನ ಗಾಡಿ ಅವ್ರ ಹತ್ರ ಮಾತಾಡ್ತಿದೀಯಾ? ನೀನೇನ್ ಕಬ್ಬಿನ ಜ್ಯೂಸ್ ಕುಡಿತೀಯಾ? ಹೌದು, ನಂಗೆ ಯಾಕೋ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಆಸೆ ಆಗ್ತಿದೆ ಅತ್ಲಗೆ. ಮಂಡ್ಯ ಕಬ್ಬು ಅಂತ ಬೇರೆ ಹೇಳ್ತಿದ್ದಾರೆ, ಸಿಯಾ ಇರುತ್ತೆ. ಅಣ್ಣ, ಒಂದ್ ಕೆಲಸ ಮಾಡಿ, ನಂಗೊಂದು, ನನ್ನ ಸೊಸೆ ಪಿಂಕಿಗೊಂದು 2 ಲೋಟ ಕಬ್ಬಿನ ಹಾಲು ಕೊಟ್ಟೆ ಬಿಡಿ. ಅಜ್ಜಿ, ನಮ್ ಗಾಡಿಲಿ ಮಜ್ಜಿಗೆ ಕುಡಿಯೋದ್ ಬಿಟ್ಟು ಅವ್ರ ಗಾಡಿಲಿ ಕಬ್ಬಿನ ಹಾಲು ಕುಡಿತಿದೀಯಾ? ನಿನ್ ಮೋಸ ಅಜ್ಜಿ ಬರೀ. ಅಯ್ಯೋ ತುಪ್ಪಿ, ಮಜ್ಜಿಗೆ ಬೇಕಂದ್ರೆ ಮನೆ ಒಳಗಡೆ ಹೋಗಿ ಒಂಚೂರು ಮೊಸರು ಹಾಕ್ಬಿಟ್ಟು ಉಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಜಜ್ಜಾಕಿ ಒಂಚೂರು ಮಿಕ್ಸಿಲಿ ಗರ್ರ ಅನ್ಸಿದ್ರೆ ಸಾಕು, ರುಚಿಯಾಗಿರೋ ಮಜ್ಜಿಗೆ ರೆಡಿ ಆಗುತ್ತೆ. ಅಯ್ಯೋ, ಅದನ್ನೇನು ದುಡ್ಡು ಕೊಟ್ಟು ಕುಡಿಬೇಕಾ? ಈ ಹಳ್ಳಿ ಊರಲ್ಲಿ ಮೊಸರು ಮಜ್ಜಿಗೆಗೆ ಏನು ಕಡಿಮೆ ಐತೆ ಅಂತ ನಿನ್ನ ಹತ್ರ ಬಂದು 15 ರೂಪಾಯಿ ಕೊಟ್ಟು ಯಾರು ಕುಡಿತಾರೆ? ಸುಮ್ಮನಿರು. ಅಯ್ಯೋ, ನಾನು ಎಷ್ಟು ಹೇಳ್ದೆ ನಿಂಗು ಗಿರೀಶಿಂಗು, ಈ ಮಜ್ಜಿಗೆ ಗಿಜ್ಜಿಗೆ ವ್ಯಾಪಾರ ಮಾಡಬೇಡಿ. ಏನಾದ್ರೂ ಕೂಲ್ ಡ್ರಿಂಕ್ಸು, ಏನಾದರೂ ಐಸ್ ಕ್ರೀಮು ವ್ಯಾಪಾರ ಮಾಡಿದ್ರೆ ಒಂಚೂರು ದುಡ್ಡಾಗುತ್ತೆ. ಮಕ್ಕಳು ಮರಿ ಬಂದು ಐಸ್ ಕ್ರೀಮು ಜ್ಯೂಸು ಕುಡಿತವೆ ಅಂತ ನಾನು ಹೇಳಿದ್ರೆ ನೀನು ಹೋಗಿ ಮಜ್ಜಿಗೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡಿಮೆ ರೇಟು ಮಜ್ಜಿಗೆ ಮೊಸರು ಮಾಡೋದು ಅಂದ್ಬಿಟ್ಟು ಜಾಸ್ತಿ ಲಾಭ ಸಿಗುತ್ತೆ ಅಂತ ಮಾಡಿದೆ. ಇದನ್ನ ಯಾರು ಕುಡಿತಾರೆ? ಅಕ್ಕಪಕ್ಕದ ಜನಗಳೆಲ್ಲ ಹೊಸ ಇದೆ ಅವ್ರ ಮನೆಯಲ್ಲಿ, ಮಜ್ಜಿಗೆ ಮೊಸರಿಗೆ ಏನು ಕಡಿಮೆನಾ ಅವರಿಗೆ? ಅದಕ್ಕೆ ನಾನಂತೂ ನಿನ್ನ ಮಜ್ಜಿಗೆ ದುಡ್ಡಂತೂ ಕೊಟ್ಟು ಕುಡಿಯೋಕ್ಕಲ್ಲಪ್ಪ. ನಾನು ಇವಯ್ಯನ ಹತ್ರ ಒಳ್ಳೆ ಕಬ್ಬಿನ ಹಾಲು ಕುಡಿತೀನಿ. ನಿಂಗು ಮತ್ತೆ ಗಿರೀಶಿಂಗು ಬೇಕಾದ್ರೆ ಹೇಳು, ನಿಮ್ಗೆ ಒಂದು ಲೋಟ ಕೊಡ್ಸೇ ಬಿಡ್ತೀನಿ ಅತ್ಲಾಗಿ. ನೀನೇ ನಮ್ಮ ಮಜ್ಜಿಗೆ ವ್ಯಾಪಾರಕ್ಕೆ ಅರ್ಧ ಕಲ್ಲಾಗ್ತಿರೋದು. ನೀನ್ ಅಕ್ಕಪಕ್ಕದವ್ರಿಗೆಲ್ಲ ಮಜ್ಜಿಗೆ ಕುಡಿಬೇಡಿ ಅಂತಾನೆ ಹೇಳ್ಕೊಟ್ಟಿದ್ಯಾ, ನನಗೆ ಗೊತ್ತು. ಜಾಸ್ತಿ ಗೋಳಾಡ್ಬೇಡ ಬಿಡು, ಈ ಮಜ್ಜಿಗೆನ ಯಾರು ಕುಡಿಯಲ್ಲ. ಸಂಜೆ ಆಮೇಲೆ ಮುಸ್ರೆಗೆ ಹಾಕಿದ್ರೆ ಆಯ್ತು. ಹೋಗ್ಲಿ ಬಿಡು, ನಿಮ್ಮಿಬ್ರಿಗೂ ಒಂದೊಂದು ಲೋಟ ಕಬ್ಬಿನ ಹಾಲು ಕೊಡ್ಸೇ ಬಿಡ್ತೀನಿ. ಅಣ್ಣರೇ 4 ಲೋಟ ಕುಡಿ ಅತ್ಲಾಗಿ. ಚುಪ್ಪಿ, ಅಜ್ಜಿ ಜೊತೆ ವಾದ ವಿವಾದ ಕಿಳಿಬೇಡ ಕಣೆ. ಅಜ್ಜಿ ಜೊತೆ ನೀನ್ ಮಾತಾಡಿದ್ರೆ ವೇಸ್ಟ್. ಅಜ್ಜಿ ಎಷ್ಟು ಹೇಳ್ತು ಮಜ್ಜಿಗೆ ವ್ಯಾಪಾರ ಬೇಡ ಅಂತ. ಅವಾಗ ನಾನು ಹೇಳ್ದೆ ಬೇಡ ಬಿಡ ಚುಪ್ಪಿ, ವ್ಯಾಪಾರ ಅತ್ಲಾಗಿ ಸುಮ್ಮನಿರೋಣ, ದುಡ್ಡು ಯಾಕೆ ವೇಸ್ಟ್ ಮಾಡೋದು, ಮೊಸರು ತಗೊಬಂದು ಅಂಗಡಿಲಿ ಅಂದೆ. ನೀ ನನ್ನ ಮಾತು
ಕೇಳಲಿಲ್ಲ. ಬಿಡು ಹೋಗ್ಲಿ, ಇವಾಗ ಅಜ್ಜಿ ಕೊಡಿಸ್ತಿರೋ ಬಿಟ್ಟಿ ಕಬ್ಬಿನಲ್ನ ಕುಡಿದು ಮಜಾ ಮಾಡೋಣ. ಆಮೇಲೆ ಹೋಗಿ ಒಳಗಡೆ ಕುತ್ಕೊಂಡು ಒಳ್ಳೆ ಟಿವಿ ನೋಡ್ಬೋದು. ಈ ಬಿಸಿಲಲ್ಲಿ ಯಾರು ಮಜ್ಜಿಗೆ ವ್ಯಾಪಾರ ಮಾಡ್ತಾರೆ ಬುಡೆ ಚುಪ್ಪಿ. ನಾನಂತೂ ನಮ್ಮ ಅಮ್ಮನ ಹತ್ರ ಮ್ಯಾಗಿ ಮಾಡಿಸ್ಕೊಂಡು ಕುತ್ಕೊಂಡು ಮ್ಯಾಚ್ ನೋಡ್ತೀನಿ. ತಗೊಳ್ಳಿ ಅಕ್ಕರೆ, ಕಬ್ಬಿನ ಹಾಲು ತುಂಬಾ ರುಚಿ ಇದೆ. ಮಜ್ಜಿಗೆ ಸಪ್ಪೆ ಕುಡಿಬೇಡಿ. ಈ ಕಬ್ಬಿನ ಹಾಲು ಕುಡೀರಿ, ಎಷ್ಟು ರುಚಿಯಾಗಿರುತ್ತೆ ನೋಡಿ. ಹಂಗೆಯಾ ಈ ಮಕ್ಕಳಿಗೆ ಒಂದೊಂದು ಲೋಟ ಕೊಡಿ ಅತ್ಲಾಗಿ. ಈ ಮಜ್ಜಿಗೆ ವ್ಯಾಪಾರಕ್ಕೆ ಅಂತ ನಿಂತ್ಕೊಂಡು ಸೋತೋಗ್ಬಿಟ್ಟಿದ್ದಾರೆ. ₹1 ವ್ಯಾಪಾರನೂ ಆಗಿಲ್ಲ. ಆದ್ರೆ ಏನ್ ಮಾಡೋದು? ಆಹಾ, ತುಂಬಾ ರುಚಿಯಾಗಿದೆ. ಚೆನ್ನಾಗಿ ಕುಡಿದು ಜಮಾಯಿಸ್ಬಿಡ್ತೀವಿ. ಆಮೇಲೆ ಮಜ್ಜಿಗೆ ವ್ಯಾಪಾರನ್ನೆಲ್ಲ ದಬಾಕಿ ಮನೆ ಒಳಗಡೆ ಹೋಗಿ ಕುತ್ಕೊಂಡು ಟಿವಿ ನೋಡ್ತೀವಿ. ಕಬ್ಬಿನಾಲು ನೋಡ್ದಲ್ಲ ಮರ್ರೆ, ಈ ಮಕ್ಳು ತಲೆ ಹಾಟೆನ. ಬರೀ ಗಿರೀಶ ಚುಪ್ಪಿದು ಇಂಥದೇ ಕೆಲಸ ಆಗೋಯ್ತು. ಬರೀ ದಂಡದ ಕೆಲಸ ಅವ್ರದ್ದು. ಬಿಡಿ, ಇವಾಗ ಒಳ್ಳೆ ಕಬ್ಬಿನಲ್ಲಿ ಕುಡಿತೀವಿ. ನಿಮಗೂ ಕಬ್ಬಿನಲ್ಲಿ ಕುಡಿಬೇಕು ಅಂತ ಆಸೆ ಆಗ್ತಿದೆ ಅಲ್ಲ? ಆಹಾ, ಬಾಯಲ್ಲಿ ನೀರು ಬರ್ತಿದೆ ನಂಗೆ ಗೊತ್ತು. ನೀವು ಬೇಗ ಎಲ್ಲಾದರೂ ಕಬ್ಬಿನಲ್ಲಿ ಸಿಕ್ಕಿದ್ರೆ ಕುಡಿದ್ಬಿಡಿ ಆಯ್ತಾ? ಹಾಗೆ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚುಪ್ಪೀಸ್ ಕಾರ್ಟೂನ್ಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.